ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆದಂಗೆ ಆಗೈತೆ ನೋಡ್ರಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೇಕಂದ್ರೆ ಒಂದು ಆಗಂಗಿಲ್ಲ. ಅದು ನಾವು ಮೇಲೆ ಇದು ವಾಟರ್ ಪ್ರೋಗ್ರಾಮ್ ಕಡಿಯೋದ್ರಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆದಂಗೆ ಆಗೈತೆ. 12:31 ಆದ್ರೂ ಊಟ ಮಾಡಿದ್ರೆ ಬ್ರಂಚ್ ಟೈಪ್ ಏನೋ ಅನ್ಸತ್ತಿಲ್ಲ, ವೀಕ್ನೆಸ್ ಅನ್ಸತ್ತಿಲ್ಲ, ಏನೂ ಅನ್ಸತ್ತಿಲ್ಲ. ಅಂದರೆ ಅದ್ರಾಗೂ ಇದು ಹೆಲ್ಪ್ ಮಾಡಿದೆ. ಫಾಸ್ಟಿಂಗ್ ಪ್ರೋಗ್ರಾಮ್ಸ್ ಅದಾವೆ ಇದ್ರಾಗ. ಫಾಸ್ಟಿಂಗ್ ಮಾರ್ನಿಂಗ್, ಫಾಸ್ಟಿಂಗ್ ನೋನ್, ಮತ್ತು ಮಧ್ಯದಲ್ಲಿ ಬೇಕಾದ್ರೆ ಎನರ್ಜಿ, ಅದು ಕೂಡ ಈ ಥರ. ನಾ ಈ ಥರ ಯಾಕೆ ರೆಡಿ ಆಗಿದ್ದೇನೆ ಅಂದರೆ ಮೆಂಟಲ್ ಐ ಮೀನ್ ಕಜಾಕಿಸ್ತಾನ್ ವಿತ್ ಮೈ ಹೀಲಿ ಟೀಮ್. ಅವ್ರು ನೆನ್ನೆ ರೀಲ್ಸ್ ಮಾಡಿದ್ರು, ಅದಕ್ಕೆ ನನಗೂ ಮಾಡ್ಬೇಕು ಅನಿಸ್ ಲೇಡೀಸ್, ಅದಕ್ಕೆ ಇವತ್ತು ರೀಲ್ಸ್ ಮಾಡೀನಿ. ನನ್ನ ಪ್ರಕಾರ 1 ತಿಂಗಳಾಗಿರ್ಬೇಕು ನಾನು ಈ ಥರ ರೆಡಿಯಾಗಿ ರೀಲ್ಸ್ ಮಾಡಿರೋದು. ಅಂದರೆ ಜನರಲ್ ಮನೆ ಹಾಕೋ ಡ್ರೆಸ್ನ ಮಾಡ್ತಿದ್ದೆ, ಬಟ್ ಸ್ವಲ್ಪ ನಾವೇ ಫೀಲ್ಸ್ ತಗೋತಾ ಇದ್ದೀವಿ. ಕಜಾಕಿಸ್ತಾನಲ್ಲಿ ಇದೇನೆ ಇಲ್ಲಿ ನಮ್ಮ ಸರ್ ಇದ್ದಾರೆ ಕ್ರಿಶ್ಚಿಯನ್ ಆಲ್ಫರ್ ಅಂತೇಳಿ, ಈ ಕಡೆ ನಮ್ಮ ಮದನ್ ಬಾಯಿ ಸರ್ ಇದ್ದಾರೆ, ಮುಂದೆ ಲೀನಾ ಅಶ್ವಿನಿ ಮೇಡಮ್ ಇದ್ದಾರೆ, ಮೆಂಟಲಿ ವಿಕಾಸ್ ಸಿಂಗ್ ಸರ್ ಇಲ್ಲೇ ಇದ್ದಾರೆ ನನ್ನ ಮುಂದೆ. ಹಿಂಗೈತೆ ನನ್ನ ಮೈಂಡ್ಸೆಟ್ ಇವಾಗ. ಮಾರ್ಕಸ್ ಮಿಕ್ಕಿ ಸರ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಕಜಾಕಿಸ್ತಾನ್. Sorry to inform you. Sir is going to be present in the Dubai summit this year. Legal and what to say, annual Healy World meeting. It is going to be, I don't know when it's happening. I think it's in October or around that period only. But first is a Goa trip. Afterwards, they have held it in Dubai this year. So sir is going to be present in the Dubai event, guys. Soon, beside me also. Healy, beside me. Sir, ಇಲ್ಲ ಗಾಡ್ ಅಂತ ಹೇಳ್ತೀನಿ. ಮತ್ತೊಂದ್ಸಲ ಹೇಳೋದು ಇದಾಯ್ತು, ನೀನು ಕಟ್ ಮಾಡಿಬಿಟ್ಟೆ ನಾನು ಹೇಳಷ್ಟರಲ್ಲಿ. ವೈ ಇಸ್ ಮೈ ಮಾಮ್ ಬೀಯಿಂಗ್ ಮೈ ಎನಿಮಿ? ಮಾಮ್ ಅಂತ ಸೀರಿಯಸ್ ಬರ್ತಿದ್ದೆ, ಅದು ನೋಡ್ತಿದ್ದೆ. ಈಗ ಆ ಲೆವೆಲಿಗೆ ಬಂದೆ. ನಮ್ಮ ಮೊದಲ ವಿಷಯ ಮಾತಾಡ್ತಾನೆ ಇದ್ರು ಕೇಳಿರ್ಬೇಕಾದ್ರೆ. ಅದೆಲ್ಲ ರಿಲೇಷನ್ಶಿಪ್ ಸರಿ ಆಗ್ಬೇಕಂದ್ರೆ ಕೂಡ ಇಲ್ಲಿಂದ ಆಗಿ ಬಿಸೈಡ್ಸ್ ಹೇಳ್ದಲ್ಲ ಅದು. ನೋ, ಬಟ್ ಮಾಮ್ ಬಗ್ಗೆ ಹೇಳ್ತಿದ್ದೆ ಅಂತೇಳಿ. ಫಸ್ಟ್ ಮಾಮ್ ಆದ್ಮೇಲೆ ಮಾರ್ಕಸ್ ಮಿಕೆ ಸರ್ ಬರ್ತಾರೆ, ಸೊ one day I'll be showing to you guys. This is Markash Mike sir, just beside me, introducing you in our YouTube channel. Markash Mike sir ಅಂತ ಹಿಂಗೆ ಹೇಳಿರ್ತೀನಿ ನಾನು. ಕನ್ನಡನಲ್ಲೂ ಹೇಳ್ಬೇಕಲ್ಲ. ನಮ್ಮ ಹೀಲಿ ವರ್ಲ್ಡಿನ ದೇವರು ಇವರೇ ಅಂತೇಳಿ ನಿಮಗೆ ಸದ್ಯದಲ್ಲೇ ಅಶ್ವಿನಿ ಅವ್ರ ಥರ ಮಾತಾಡಿ ಟ್ರೈ ಮಾಡ್ತಿದ್ದೀನಿ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನೋಡ್ತಾ ಇರಿ, ಆಗುತ್ತೆ, ಆಗೇ ಬಿಡುತ್ತೆ, ನೋಡ್ತಾ ಇರಿ. ಇದು ಮೈಂಡಲ್ಲಿ ಬಂದಿದೆ ಅಂದರೆ ಆಗುತ್ತೆ. ಆಮೇಲೆ ಅವ್ರು ಹೇಳಿದ್ದಾರೆ, ನಿಮ್ಗೆ ಯಾರು ಇಷ್ಟ ಆ ಥರ ನೀವು ಇದ್ದು, ಅಂದರೆ ನಿಮ್ಮಲ್ಲಿ ಫಸ್ಟ್ ಒಂದು ಲೀಡರ್ನ ಹೊರಗೆ ತರಬೇಕಂತ. ಅಂದರೆ ನಮಗೆ ಅಶ್ವಿನಿ ಮೇಡಮ್ ಅಂದರೆ ಕನ್ನಡದಲ್ಲಿ ಮಾತಾಡ್ತಾರೆ, ಲೀನಾ ಮೇಡಮ್ ಇಷ್ಟನೇ, ಬಟ್ ಇಂಗ್ಲೀಷ್ ಎಲ್ಲರಿಗೂ ರೀಚ್ ಆಗಬೇಕಲ್ಲ. ಅದಕ್ಕೆ ನಾವು ಕನ್ನಡದಲ್ಲಿ ಅಶ್ವಿನಿ ಮೇಡಮ್ ಥರ ಇನ್ವಿಟೇಟ್ ಮಾಡ್ತಿದ್ದೀನಿ ಮಾತಾಡೋಕ್ಕೆ. ಹೌದಾ ಇಲ್ಲ? ನಿಮ್ಗೆ ಅಶ್ವಿನಿ ಅವ್ರು ಇಷ್ಟ ಆಗೋದಿಲ್ಲ? ನಮ್ಮ ಎಂತಕ್ಕೆ ಹೇಳೋದಂದ್ರೆ ಎಂತಕ್ಕೆ ಅಂತ ಕೇಳ್ತಾ ಇದ್ದೀವಿ ಗೊತ್ತಾ ನಿಮಗೆ? ಯಾಕೆ ಕನ್ವಿನ್ಸ್ ಆಗ್ತಾ ಇಲ್ವಾ ಸರ್ ನೀವು ಅಂತ ಕೇಳ್ತಾರೆ ಅವರು. ಆ ಥರ ಮಾತಾಡ್ತೀವಿ ಇನ್ನು ಮುಂದೆ ನಾವು ಕೂಡ. ನೀವೇನಾದ್ರೂ ಹೇಳ್ರಿ, ನಾವು ಕಜಾಕಿಸ್ತಾನಾಗ ಇದ್ದೀನ ಇಲ್ಲ ಇವಾಗ ಇದೆಯಲ್ಲ ಇನ್ನೇನು. ನೆಕ್ಸ್ಟ್ ಗೋವಾನಾಗೂ ಇರ್ತೀನಿ, ದುಬೈನಲ್ಲೂ ಇರ್ತೀನಿ, ಆಮೇಲೆ ಯಾವುದಾದ್ರು ಜರ್ಮನಿನಲ್ಲೂ ಇರ್ತೇನೆ. ಇದೆಲ್ಲ ಇಲ್ಲಿತ್ತು, ಇವಾಗ ಆಗ್ತಾ ಇದೆ ಅಷ್ಟೇ. ನಮ್ಮ ಮದರ್ ಹಿಂದೆಯಿಂದ ವಾಯ್ಸ್ ಕೊಡು, ನಾನು ಡಾಕ್ಟರ್ ಸುರ್ಬಿ ಅಂತ ಹೇಳ್ತಿದ್ದೆ ಅನ್ನೋದು. ಅದೇ ಡಾಕ್ಟರ್ ಸುರ್ಬಿ ಅಂದರೆ ಅವ್ರು ಫಸ್ಟ್ ಒಂದು ಇದು ಬಂದಿತ್ತು UKG ಡ್ರೀಮ್ ವರ್ಲ್ಡ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಫಸ್ಟಿಗೆ ಒಂದು ಥೀಮ್ ಕೊಡ್ತಿದ್ರು, ಅದರಲ್ಲಿ ಡಾಕ್ಟ್ರ್ ಪಾತ್ರ ಮಾಡ್ಬೇಕಂತ ಕೊಟ್ಟರೆ, ಅವಾಗ ಅವ್ರ ಮಾಮಂದು ಸಣ್ಣದು ಕೋಟ್ ಇಲ್ಲ, ಒಂದು ಶರ್ಟ್ ಹಾಕಿದ್ವಿ. ಇಲ್ಲ, ವೈಟ್ ಕೋಟ್ ಇತ್ತು, ಭಾಳ ದೊಡ್ಡದಾಗ್ತಿತ್ತು. ಸೊ ಶರ್ಟ್ ಅಲ್ಲೋಗಿ ಹಾಕ್ಸ್ಕೊಂಡ್ರೇನೋ. ಆಮೇಲೆ ಸೆಥೋಸ್ಕೋಪ್ ಎಲ್ಲ ತಗೊಂಡೋಗಿ ಐ ಆಮ್ ಡಾಕ್ಟರ್ ಸುರಭಿ ಅಂತ ಹೇಳಿದ್ಲಂತೆ. ಅದಕ್ಕೆ ಅದೇನೋ ಒಂದು ಸ್ವಲ್ಪ ಅದ್ರ ಬಗ್ಗೆ ಏನೋ ಹೇಳಾಳೆ. ಆಮೇಲೆ ಬಂದು ಅದು ಫಸ್ಟ್ ಅವಳದು ಇದ್ದಿದ್ದು ಏಮ್ ಅಂದ್ರೆ ಅಲ್ಲ, ಅಲ್ಲಿ ಸ್ಕೂಲಲ್ಲಿ ಥೀಮ್ ಇಲ್ಲ ಜಾಸ್ತಿ ಅದೇ ಏಮ್ ಇತ್ತು ನಂಗೆ ಸಣ್ಣಳಿದ್ದಾಗ ಇತ್ತು. ಆದ್ರೆ ಅಂತಿದ್ದೆ. ಆಮೇಲೆ ಏನು ಓದ್ಬೇಕು ಅದು ಓದ್ಬೇರು. ಆದರೆ ಇದರಲ್ಲಿ ಇವಾಗ ಹೀಲಿನಲ್ಲಿ ಏನಿದೆ, ಜಾಸ್ತಿ ಹೆಲ್ತ್ ಅಡ್ವೈಸರು ಆಗ್ಬೋದು. ಪ್ಲಸ್ ಅದು ಚೆನ್ನಾಗಿದೆ. ಅದು ಇವಾಗಿಂದು ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು ನಾವು. ಮಾಡಿಕೊಂಡು ಮುಂದೆ ಈಗಿಂದ ಮಾಡಿರಂದರೆ ಮುಂದೆ ನೆಕ್ಸ್ಟ್ ಜನ್ರೇಷನ್ಗಾಯಿತು ಅದು ಚೆನ್ನಾಗಿದೆ. ಅಂದರೆ ಫಾರ್ ಆಲ್ ಏಜಸ್ ಅವರು ಹೆಂಗೆ ಮಾಡಿದ್ದಾರೆ ಅಂದರೆ ಅದು ಮಿರಾಕಲ್ ಅನಿಸುತ್ತೆ. ಯಾಕಂದರೆ ಆಲ್ ಏಜ್, ಸ್ಮಾಲ್ 10 to
ಇವನ್ ಜೀವನ್ ಎಷ್ಟು ಹಾರ್ಡ್ಲಿ 6-7 ಇಯರ್ಸ್ ಅದೇ ಅವನಿಗೆ ಮಾಡ್ಕೊಳ್ಳಿ ಅಂತಂತಂದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿಬಿಟ್ಟಾರೆ ಅವರಿಗೆ. ನೆಕ್ಸ್ಟು ಲೇಡೀಸಿಗೆ ಏನಿದೆ ಅದರಲ್ಲಿ ಭಾಳ ಜಾಯಿಂಟ್ ಪೇನ್ಸು, ಆಮೇಲೆ ಹಿಂದೆ ಬೆನ್ನಿಂದು ಮೂಳೆದು ಒಂದೇ ನಿಮಿಷ ಅಥವಾ ಅದಾಯಿತು ಅದರಲ್ಲಿ ಲೇಡೀಸಿಗೆ ಇದೆಲ್ಲ. ಆಮೇಲೆ ನೆಕ್ಸ್ಟ್ ಗರ್ಲ್ಸಿಗೆ ಮೆನೋಪಾಸಸ್ಸು, ಥೈರಾಯ್ಡು, ಆಮೇಲೆ ಇನ್ಬ್ಯಾಲೆನ್ಸ್. ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಯಾಕೆ ಇಂಟ್ರಪ್ಟ್ ಮಾಡ್ತೀವಿ 2-3 ಸಲ ಅಂತ. ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಯು ಕಾಂಟ್ ರಿಯಲಿ ಯೂಸ್ ಇಟ್ ವಿತೌಟ್ ಸಮ್ ಕನ್ಸಲ್ಟೇಷನ್ ಆಯಿತು. ಆಮೇಲೆ ಅದರಲ್ಲಿ ಜಾಸ್ತಿ ಯೂಸ್ ಮಾಡಿ ಅಂದರೆ ಅದರ ಬರೀ ಥಿಯರಿಗಿಂತ ಅದರಲ್ಲಿ ಪ್ರಾಕ್ಟಿಕಾಲಿಟಿ ಜಾಸ್ತಿ ಮಾಡಿಬಿಟ್ಟಿವಿ ಅಂತ. ಪ್ರಾಕ್ಟಿಕಾಲಿಟಿಯಲ್ಲಿ ಔಟ್ ಆಫ್ 10 ಎಷ್ಟಿದ್ದೀವಿ 1 ಇಯರಿಂದ? ಅರೌಂಡ್ 6.5 to 7. ದಟ್ ಈಸ್ ಮ್ಯಾನೇಜಬಲ್. ಅದಾಯಿತು. ಯಾಕಂದರೆ ಇನ್ನೂ ಕಲಿಯೋದು ಇನ್ನೂ ಕಲಿತಾನೇ ಇರ್ಬೇಕು. ಯಾಕಂದರೆ ಅವ್ರು ಇನ್ನೂ ಜಾಸ್ತಿ ಅದರಲ್ಲಿ ಆ್ಯಡ್ ಮಾಡುತ್ತಾ ಹೋಗ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದೀನಲ್ಲ, ಲೇಡೀಸ್ ಹುಡುಗಿಯರಿಗೆ, ಈಗಿಂದು ಹುಡುಗಿಯರಿಗೆ ಹೊರಗಡೆ ಮೆನೋಪಾಸ್ ಪ್ರಾಬ್ಲಮ್ಸು ಅದು ಬಿಫೋರ್ ಅರೋಮಲ್ ಅದಾಯಿತು. ಆಮೇಲೆ ಬಿಫೋರ್ ಇದು ಪೀರಿಯಡ್ಸು, ಆಮೇಲೆ ಆಫ್ಟರ್ ಪೀರಿಯಡ್ಸಿಗೆ ಇಷ್ಟು ಯೂಸಬಲ್ ಇದೆ ಅಂದರೆ ನೀವು ಈಗಲಿಂದ ಯೂಸ್ ಮಾಡ್ಕೊತ ಹೋಗ್ರಿ. ಅಂದರೆ ಅದರದ್ದು ಎಫೆಕ್ಟ್ ಆಮೇಲೆ ಗೊತ್ತಾಗ್ತದೆ. ಪ್ಲಸ್ ಆಫ್ಟರ್ 40ಇಂದ ನೀವು ಯೂಸ್ ಮಾಡಿರಂದ್ರೆ ಯು ವಿಲ್ ಬಿ ಫಿಟ್ ಅಂತ ನನ್ನ ಪ್ರಕಾರ. ಯಾಕಂದರೆ ನಮ್ದು ಈಗ ಒಂದು ಸ್ವಲ್ಪ ಕಡಿಮೆ ಎನರ್ಜಿ ಇರ್ತದೆ, ಆದರೂ ಈಗ ಮ್ಯಾನೇಜ್ 60 to 70% ಮ್ಯಾನೇಜ್ ಮಾಡ್ತಾ ಇದ್ದು ನಮ್ಮದು ವಿತೌಟ್ ಪಿಲ್ಸ್ ಆಯಿತು. ಈವನ್ ಮೆಂಟಲಿ ಕೂಲ್ನೆಸ್ ಬರ್ತದೆ. ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಸಿಟ್ಟು ಅದು ಇದು, ಆಮೇಲೆ ಬೇರೆ ಒಂದು ಥಾಟ್ಸು ಅದೆಲ್ಲ ಬರೋಲ್ಲ. ಜಾಸ್ತಿ ಪಾಸಿಟಿವ್ನೆಸ್ ಬಂದು ಏನೋ ಒಂದು ಚೇಂಜ್ ಅಂತೂ ಆಗಿದೆ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ರಿ. ಈಗಿಂದ ಟೆಕ್ನಾಲಜಿ ಅಂತ ಅನ್ಬೇಡ್ರಿ, ಆದಷ್ಟು ಬೇಗ ತಗೊಳ್ರಿ, ಯೂಸ್ ಮಾಡಿರಿ. ಯಾಕಂದರೆ ಇನ್ನು ನೆಕ್ಸ್ಟ್ ಮೆಡಿಸನ್ ಇಲ್ದಂಗೆ ನೋಡಿರೋದ್ರಲ್ಲಿ ಇದು ಭಾಳ ಬೆಸ್ಟ್ ಅಂತ ನಮ್ಗೆ ಅನಿಸುತ್ತೆ. ಓಕೆ ಗೈಸ್, see you soon. ಏನದು ಬ್ಯಾಡ್ ಇದೆಲ್ಲ ತಿಂದಾನ ಅರ್ಧ ನೋಡಿ ಆಗತ್ತೆ. ಇದೆಲ್ಲ ಏನು ಇದನ್ನ ತಿಂದ ನೋಡಿ. ರೂಬಿ ಹೌಸ್ ನಾನು ಗ್ರೀನ್ ಶರ್ಟ್ ಇತ್ತು ನಂದು, ನಾನು ಎಮರಾಲ್ಡ್ ಹೌಸ್ನಾಗ ಇರ್ತಿದ್ದೆ. ಎಮರಾಲ್ಡ್ KLE student. Jorle. My name is Jeevan. You say your number. Hey. ಅದೇನ್ ಮಾಡಲ್ಲ. My name is Jeevan. I'm in Ruby House. ಈ ಕಡೆ ಏನ್ ಮಾಡಿಸಿದ್ರಿ ಆಕ್ಟಿವಿಟಿ ಸ್ಯಾಟರ್ಡೆ? ಏನೇನು ಆಕ್ಟಿವಿಟಿ ಮಾಡಿ ಸ್ಯಾಟರ್ಡೆ? ಡ್ರಿಲ್ ಹಿಂಗೆ ಎಲ್ಲ ಮಾಡಿದ್ರ? ನೋಡಿ ನಂಗೆ ಗೊತ್ತಿದೆ. ತೋರ್ಸ ಹೆಂಗ್ ಮಾಡ್ರು? ಹೆಂಗ್ ಡ್ರಿಲ್ ಮಾಡಿದೆ ಹಿಂಗೆ ತೋರ್ಸ ಮತ್ತೆ ಮಾಡ್ದ ಅಷ್ಟೇ. ಅವನ ಮೂಡ್ ಇದ್ರೆ ಅಷ್ಟೇ ತೋರ್ಸನಲ್ಲ, ಬರೀ ಡಾನ್ಸ್ ಮಾಡ್ತಾನೆ. ಆಯ್ತು, ಡ್ರಿಲ್ ಹೆಂಗ್ ಮಾಡಿತ್ತು? ಎಕ್ಸರ್ಸೈಸ್ ಮಾಡಿ. ಎಕ್ಸರ್ಸೈಸ್ ಹೆಂಗ್ ಮಾಡಿ ತೋರ್ಸ. ಟೈರ್ಡ್ ಆಗೋಣ ಇಲ್ಲ ಮತ್ತೆ ತೋರ್ಸಿ. ಯಾವ್ದು ಮಾಡಿ ತೋರ್ಸು ಫಸ್ಟ್. ತೋರ್ಸಿ ಹೋಗ್ಬಿಡು, ಒಂದೆರಡು ತೋರ್ಸಿ ಹೋಗು. ಯು ಸೇ ಫಸ್ಟ್ ಶೋ. ಅಲ್ಲಿ ನೋಡ್ತಿರ್ತಾರೆ, ತೋರ್ಸ್ಬೇಕು. ಲೀವ್ ಇಟ್. ತೋರ್ಸ್ ಶೋ ಫಸ್ಟ್ ಹೌ ಯು ಡನ್. ಹೆಂಗ್ ಮಾಡಿದೆ ಎಕ್ಸರ್ಸೈಸ್ ಒಂದೆರಡು ತೋರ್ಸಿ ಹೋಗ್ಬಿಡು. ಡ್ಯಾನ್ಸ್ ಮಾಡ್ತಿ ಬರಂಗಿಲ್ಲ. ಹಿಂಗೆ ಹೆಂಗ್ ಮಾಡ್ದಿ? ಹಿಂಗೆ ತೋರ್ಸಿ ಮತ್ತೆ ಹುಷಾರಿ ಆಗ್ತಾನಂತೆ. ಅವ್ರೇನು ಮಾಡಲ್ಲ, ತೋರ್ಸಿ ಹೆಂಗಂತ. ಹಿಂಗೆ ಮಾಡಬೇಕು. ಹಿಂಗೆ ಅಪ್ 1 ಕ್ಲಾಪ್ ಹಿಂಗೆ ಅಲ್ಲ. ಜೋರ್ಲೆ ಮಾಡೋ 1 2 3. ಅನ್ಸ್ತಾನೆ ಮಾಡೋದಿಲ್ಲ. ಆಯ್ತು ಬಾಯ್ ಅಂತ. ನಾವು ಗುಡಿಗೆ ಹೋಗ್ತೀವಿ ಇವತ್ತಂತ ಹೇಳು. ಆಯ್ತು, ಊಟ ಮಾಡೋದು, ಕೈ ತೊಳ್ಕೊ, ನೀರು ಕುಡಿ. ನೋಡ್ರಿ ಹೆಂಗೆ ಸ್ಕೂಲಿಂದ ಬಂದು ನೋಡ್ರಿ.
ಈಗ ಬೈತಾರೆ, ಈಗ ಹೇಳ್ತಿದ್ದೀನಿ ನಾನು. ಹೋಗು. ಅಶ್ವಿನಿ ಅವ್ರು ಮಾರ್ಕೇಶ್ ಮಿಕ್ಕಿ ಅವ್ರು ಮೀಟ್ ಆಗ್ಯಾರಂತ. ನಾನು ಮೀಟ್ ಆಗ್ತಲ್ಲ ನೋಡಿ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸೆಕೆಂಡ್ ಟೇಕ್ ಕೊಡ್ರಿ. ಈಗ ಅಶ್ವಿನಿ ಅವ್ರು ಮಾರ್ಕೇಶ್ ಮಿಕ್ಕಿ ಅವ್ರು ಮೀಟ್ ಆಗ್ಯಾರಂತ. ಅಲ್ಲ ನಾನು ಎಲ್ಲ ಬಂದ್ಬಿಟ್ರೆ ನಾ ತಳಗಿನ ಅಂದ್ರೆ ಮ್ಯಾಗಿನ ಆಟೋಮೇಟಿಕ್ ಹೋಗಿರ್ತಾರೆ. ಅದಕ್ಕಿನ ಅಷ್ಟೇ ಕನ್ಸೆಪ್ಟ್ ಇರಂಗಿಲ್ಲ. ತಳಗಿನ ನಾವು ಹೋಗ್ತಂದ್ರೆ ಮ್ಯಾಗಿನ ಆಟೋಮೇಟಿಕ್ ಹೋಗಿರ್ತಾರೆ ಮ್ಯಾಗಿನ. ಅರೆ ಯಾರು ಇಬ್ರು ಮಂದಿ ಸುರ್ಬಿ ಅದಾಳ ಮತ್ತು ಹೊರವ ಅದಾಳು ಇಬ್ರು ಮಂದಿ ಇರ್ತಾರೆ ಅವ್ರ ಮೇಲೆ. ನಾವು ಹೋಗ್ತೀವಂದ್ರೆ ಅದು ತಳಗಿನವ್ರು ಮತ್ತು ನಾವು ಮುಂದೆ ನೀವೇನೇನು ಬೇಕು ನಮ್ಮ ತಳಗಿನವ್ರ ಮೇಲೆ ಹೋಗ್ತಾ ಬರ್ತಾರೆ, ಅವ್ರು ಆಗ್ತಾರೆ. ನೀವು ನಾನು ಮೀಟ್ ಆಗ್ತೀನಿ ಅಂದ್ರೆ ಮತ್ತೆ ಅಲ್ಲಿಗೆ ಬಂತಲ್ಲ ಎಲ್ಲ. ಅಲ್ಲಿಗೆ ಹಿಂಗ್ ಹೋದ್ರಂಗೆ ಬಂತು, ಹಿಂಗ್ ಹೋದ್ರಂಗೆ ಬಂತು. 2020 ಅದು ಹೇಳ್ತಾನೆ. 2027 ಅದೆಲ್ಲ ಹೇಳಕ್ ಹೋಗೋಣ. ಮಾರ್ಕೇಶ್ ಮಿಕ್ಕಿ ಅವ್ರು ಮೀಟ್ ಆಗ್ತಿದ್ದೇವೆಲ್ಲ 2027 ಮಾಡ್ತೇವೆ ಮೀಟ್ ಆಗ್ತೇವೆ. ಹಂಗಿಲ್ಲ ಇದೇ ವರ್ಷ ಆಗ್ತೇವೆ ಅನ್ಕೊಳ್ಳಿ. ಅಷ್ಟು ದೂರ ಇಲ್ಲ. ಅದು ನೋಡೋಣ. ನಾಳೆನೇ ಆಗ್ಬೋದು ಬಿಡಿ, ಏನಾಗೋದೈತೆ. ಒಂದೇ ದಿನದಾಗ ಎಲ್ಲರೂ ನಿಮ್ದು 7,000 ಪಾಯಿಂಟ್ ತಗೊಂಡ್ರೆ ಮುಗ್ದೇ ಹೋಯ್ತಲ್ಲ. ಇವತ್ತು ನಾಳೆನೇ ಆಗ್ತೀವಿ ಅನ್ಕೊಳ್ರಿ. 1 ವರ್ಷ ಆಗ್ತದೆ ಅಂತ ಅನ್ಕೊಂತೀವಿ. ನಾವು ಆಗ್ತೀವಿ ಗೈಸ್, ಮೀಟ್ ಆಗ್ಲೇಬೇಕು. ಈಗ ನಾವು ಆಗ ತಗೊಳಲ್ಲ ಅಂತ ಗೊತ್ತಾಯ್ತು ನನಗೆ. ನೀನು ಹೇಳು. ಅಶ್ವಿನಿ ಅವ್ರು ಮಾರ್ಕೇಶ್ ಮಿಕ್ಕಿ ಅವ್ರು ಮೀಟ್ ಆಗ್ಯಾರ. ನೆಕ್ಸ್ಟ್ ನಿಮ್ಮ ಮನೆಯವ್ರು ಏನಂದ್ರೆ, ನಾನು ಅಂದ್ರೆ ಯಾಕಂತಂದ್ರೆ ಕೆಳಗ್ನವ್ರು ಹೋದ್ರೆ ನೀವು ಹೋಗೇ ಹೋಗ್ತೀವಿ ಅಂತ. ಒಬ್ಬರು ನೀವು ಬೇಕೇ ಬೇಕು ಅದನ್ನು ಗೈಡ್ ಮಾಡಕ್ಕೆ. ಸರ್ ಮಾರ್ಕೇಶ್ ಮಿಕ್ಕಿ ಯಾರೋ ಒಬ್ರು ಎಲ್ಲರೂ ಇಲ್ಲಿವರ್ನಾಗ ಅವ್ರನ್ನ ಗಾಡ್ ಅಂತಾರೆ. ಅವರೇ ಮತ್ತೆ ಯಾರಲ್ಲ. ಅವರು ಇಲ್ಲೇ ಹಿಂಗೆ ಬಾಜು ಒಂದು ಮೂಮೆಂಟ್ ಆಗ್ತದೆ, ನೋಡ್ತಿರ್ರಿ. ಆಗುತ್ತೆ, ಹಾಗೇ ಆಗುತ್ತೆ, ನೋ ಪ್ರಾಬ್ಲಮ್. ಬ್ಯಾಕ್ ಟು ಸ್ಕೂಲ್. ನಾನು ಕೂಡ ಎಲ್ಲರೂ ಜೂನಿಯರ್ ಸ್ಕೂಲಿಗೆ ಹೋಗ್ತಿದ್ದಾರೆ, ನಾನು ಸ್ಕೂಲಿಗೆ ಹೋಗ್ತಾ ಇಲ್ಲ. ನಾನು ಸ್ಟಡಿ ಫ್ರಮ್ ಹೋಮ್, ವರ್ಕ್ ಫ್ರಮ್ ಹೋಮ್ ಕೂಡ, 2 ಫ್ರಮ್ ಹೋಮ್. ಇಂಥವೆಲ್ಲ ಯಾಕೆ ತರಿಸ್ಬೇಕಾಗ್ತದೆ. ನಾವು ಸ್ಕೂಲ್ ಒಳಗೆ ಹಂಗಿದ್ವಿ, ವಾಪಸ್ ಹಂಗೆ ಆದ್ರೇ ಯಾವುದೇನಾಗಲಿ ಸ್ಟಡಿ ಇಲ್ಲ ಲರ್ನಿಂಗ್ ನಮ್ಮ ಮುಂದೆ ಹೋಗೋದು. ಇದು ಯಾಕೆ ಹೇಳಿದ್ದು ಸಡನ್ನಾಗಿ ಏನಾದ್ರು ಪ್ರೋಗ್ರಾಮ್ಗಳು ಬರ್ಕೊಡಂದ್ರೆ ಅಂತ. ಇದು ನಮ್ಮಲ್ಲೇ ಒಂದು ಹೆಲ್ತ್ ಡೈರಿ ನಮ್ದೊಂದು ಇರಲಿ ಅಂತ. ಇದು ನನ್ನ ಪರ್ಸ್ನಲ್ ಡೈರಿ, ಜರ್ನಲ್ ರೈಟಿಂಗ್. ನೆನ್ನೆ ಒಂದು ರಾತ್ರಿ ನೀರು ಕುಡಿದೆ, ವೇಗಸ್ ಹಾರ್ಮೋನಿ ಅಂತ ನೀರು. ಅದ್ರಾಗ ಏನಿತ್ತು ಅಂತ ಇವತ್ತವರೆಗೆ ಅರ್ಥ ಆಗೋಲ್ಲ ನನಗೆ. ಅಂಥ ನೀರು ಯಾವತ್ತೂ ಕುಡಿದಿಲ್ಬೇಡಿ ನಾನು. ಅಂದರೆ ನೀವು ಪೂರ್ತಿ ಫುಲ್ ಗ್ಲಾಸ್ ಕುಡಿದು ನಾನು ಒಂದು ಸ್ವಲ್ಪ ಇದು ಏನಂದೆ ವೇಗಸ್ ಹಾರ್ಮೋನಿ. ಈಗ ಇದಕ್ಕೆ ಸ್ವಲ್ಪ ಸರಿ ಹೋಗ್ಬೇಕು. ನೆಕ್ಸ್ಟ್ ಕಾಲು ಅದಕ್ಕೆ ಸಂಬಂಧ ಬರಲ್ಲ. ಅದು ನಾನು ಸುಮ್ಮನೆ ತಲೆ ಸ್ಟ್ರೆಸ್ ಇದು ಕುಡಿದಿದ್ದು ಕಡಿಮೆ ಆಗ್ಬಿಡ್ತು ಪೂರ್ತಿ. ಏನೂ ಇಲ್ಲ ಇವಾಗ. ಈಗ ಕೂಡ ಭಾಳ ಅಂದ್ರೆ ಭಾಳ ಏನದು ಇತ್ತು ಅನ್ನೋದು ಕೂಡ ಅನಿಸ್ವಲ್ದು. ಕಣ್ಣು ತಲೆ ಭಾರ ಆಗ್ತಿತ್ತು, ಅದು ನೆನಪು ಆಗವಲ್ಲ ನನಗೆ. ಎಲ್ಲೇ ಅಂತ ಹುಡುಕ್ತಿದ್ದೀನಿ, ನಾವು ಕಾಣಿಸ್ವಲ್ಲ ಈಗ ನನಗೆ. ಅಂಥ ನೀರು ಅದ್ರಾಗ ಏನಿತ್ತು, ಅಂಥ ನೀರಿತ್ತು. ಅದು ಮಿನಿ ಮೌಸ್. ಅದು ಫ್ರಾಕ್ ಐತಂದ್ರೆ ಅದೇ ಮಿನಿ ಮೌಸ್ ಅಕ್ಕಿ, ಮಿಕ್ಕಿ ಮೌಸ್ ಅಲ್ಲ. ಹುಡುಗಿ ಬಿಡಂಗ್ ಮಾಡಬಾರ್ದು. ಮಿಕ್ಕಿ ಮೌಸ್ ಮಿನಿ ಮೌಸ್ ನೋಡ್ರಿ. ಮಿಕ್ಕಿ ಮೌಸ್ ಮಿನಿ ಮೌಸ್ ಎಷ್ಟು ಕ್ಯೂಟ್ ಆಯ್ತದ. ಗೊಂಬೆ ಅವನೇ ಮಾಡೋಣ. ಹಿಂಗೆ ತೋರಿಸ್ಲ ಡೈರೆಕ್ಟಾಗಿ ಕ್ಯಾಮ್ರಾಗ. ಹಾಂ ನೋಡ್ರಿ ಅಲ್ಲಿ. ಜೂಲಿ ಒಂದು ಪ್ರೋಗ್ರಾಮಿಗೆ ಇಷ್ಟು ಆರಾಮಾಗ್ಯಾಳ ಜೂಲಿ. ಇನ್ನೊಂದು ತಾಸು ಹೊಡ್ಸ್ರಿ ಇವತ್ತು ಆರಾಮಾಗ್ತಾವ. ನಿನ್ನ ಸಲ 1 ಗಂಟೆವರೆಗೆ ಎದ್ದಿನ ಜೂಲಿ ನೋಡಕ್ಕೆ ನಾನು ಮಕ್ಕಂತಾಳಲ್ಲ ಅಂತ. ಅಪ್ಪ ಅನ್ಬೇಕು. ಅಯ್ಯ ನಿನಗೆ ಜೋರಾಗಿ ಎಳ್ದಿಲ್ಲಲ್ಲ ಅಕ್ಕಿ? ಜೋರಾಗಿ ಎಳ್ದಿಲ್ಲಲ್ಲ? ಎಳ್ಕೊಂಡೋಗ್ಲಿಲ್ಲ.
ಅದೇ ಅಂದ್ರೆ ಅವ್ರು ನಿಮ್ಮನೆ ಹೇಳಂಗಿಲ್ತವ್ರಿ ನೀವು ವಾಕ್ ಮಾಡಿಸ್ಬೋದಂತ ಹಂಗೆ ಮಾಡ್ಬೇಕಾಕಿ ಗುಡ್ ಗರ್ಲ್ ಅನ್ಬೇಕು. ಹಾಂ ಹಂಗೆ ಮಾಡ್ಬೇಕು. ಇದು ಕೂಡ ಆಗಲ್ಲ, ಅದು ಮಂಡೆ ಆಯ್ತದ. ಪ್ಲಾಸ್ಟರ್ ಹಾಕಬೇಕು. Welcome to the Healy World India family. What you can expect here: training and support, communication and connection. Let's build our dream together to your success. Team Healy World India. ನೋಡ್ರಿ ಎಲ್ಲ ಲೀಗಲ್ ಇರ್ತಾವ. ಹೀಲಿ ಪೇಸ್ ಮೇಕರ್ ಇದ್ರೆ ಯೂಸ್ ಮಾಡಬಾರ್ದು, ಪ್ರೆಗ್ನೆಂಟ್ ಇದ್ರೆ ಯೂಸ್ ಮಾಡಬಾರ್ದು, ಫಾರಿನ್ ಮೆಟಲ್ಸ್ ಏನಾದರೂ ನಿಮ್ಮ ಬಾಡಿದಾಗಿದ್ರೆ ಯೂಸ್ ಮಾಡಬಾರ್ದು, ಇಂಪ್ಲಾಂಟೆಡ್ ಫೈಬ್ರಿಲೇಟರ್ ಕಿಡ್ನಿಗೆ ಏನಾರು ಹಾಕಿರ್ತಾರ ಅಂಥವ್ರು ಇದ್ದವ್ರು ಮಾಡಬಾರ್ದು, ಓಪನ್ ವೋಂಡ್ಸ್, ಬ್ಲೀಡಿಂಗ್, ಸೆನ್ಸರಿ ಡಿಸಾರ್ಡರ್ ಇದ್ದವ್ರು ಮಾಡಬಾರ್ದು. ಮೆಡಿಕಲ್ ಕಂಡೀಷನ್ ಇದ್ರೆ ಅದನ್ನ ಕನ್ಸಲ್ಟ್ ತಗೋಬೇಕು ಪ್ರೊಫೆಷ್ನಲ್, ಇಲ್ಲಾಂದ್ರೆ ಯೂಸ್ ಮಾಡ್ಬೋದು. ಎಲೆಕ್ಟ್ರೋಡ್ಸ್ನ ಕಣ್ಣಿಗೆ, ಬಾಯಿಗೆ, ಹಾರ್ಟಿಗೆ ಇಡಬಾರ್ದು. ಅದಕ್ಕೆ ಹೇಳೋದು ಡೈರೆಕ್ಟ್ ಕಾಯಿಲ್ ಇಡಬೇಕಾದ ಟೈಮ್ನಾಗ. ಸ್ವಲ್ಪ ಮೂಡ್ ಚೇಂಜ್ ಆಗ್ತೈತೆ ಪ್ರೋಗ್ರಾಮ್ ನಡೆಯುವಾಗ, ಅದ್ರದ್ದು ಟೆಂಪರರಿ ಪ್ರೋಗ್ರಾಮ್ ಆಗಾದ್ಮೇಲೆ ಎಲ್ಲ ಚಲೋ ಆಗ್ತೈತೆ. ಸ್ಟಾರ್ಟಿಂಗ್ದವ್ರಿಗೆ ಇವೆಲ್ಲ ಹೇಳೋದವ್ರು, ನಾವು ಯೂಸ್ ಮಾಡೋದು ವರ್ಷ ಆದ್ರೆ ಏನು ಅನ್ಸಲ್ಲ ಅವ್ರು. 2 years ಆಯ್ತು ನೋಡಿ, ಹಾರ್ಡ್ವೇರ್ ಅಸೆಸರಿ ಇನ್ಕ್ಲೂಡೆಡ್, ವಾರಂಟಿ. 14 days ಇದ್ರೆ ಅಷ್ಟೇ ರಿಫಂಡ್, ಇಲ್ಲ ಅಂದ್ರೆ ಇವತ್ತಿಂದ 14 days ಸ್ಟಾರ್ಟ್, 18ನೇ ತಾರೀಕು ಒಳಗೆ ಹಿಂಗಲ್ಲ. 14 days ಆದ್ಮೇಲೆ ಮಾಡಕ್ಕೋದ್ರೂ ಆಗಲ್ಲ. ಹಿಂಗೆಲ್ಲ ಐತೆ, ಇಂಥವೆಲ್ಲ ಕೊಟ್ಟಾರ. ದುಡ್ಡು ಕೊಟ್ಟಿರಂಗ ಬಿಲ್ ಕೊಟ್ಟಾರ. ನೋಡ್ರಿ ನಮ್ಮ ಹೇಳಿ 4ನೇ ತಾರೀಕು ಹೇಳಿ ಬಂತು ನೋಡ್ರಿ. around you're earning around 1 crore rupees. ನೋಡಿ ಏನು ಹೇಳ್ತಾರೆ ಅಂತ. ದುಡ್ಡು ಫಸ್ಟ್ ನಾನು ಹಾಕೊಂಡ ಬಂತ ನಾನೇ ಎಲ್ಲರಿಗೂ ಹೇಳ್ತೇನೆ. ಮೆಲ್ಲಕ್ಕೆ ಮಾಡೋದು ಕೈ ಕಂಪ್ನಿ will be giving. ಬರ್ತದೆ ಈಗ ಮಾಮಗೂ ಬಂದಿರೋದು ಸೇಮ್ ಮಾಡಲ್, ಜಾಸ್ತಿ ಏನು ಚೇಂಜ್ ಇಲ್ಲ. ವಿಚಾರ ಮಾಡಿಬಿಡ್ರಿ ಅವ್ರು ಅಷ್ಟೊಂದು, ಅವ್ರಿಗೆ ಸುಮ್ಮ ಬೇಕಾಗಿತ್ತಂತ. ಬರ್ತೆ ಮಾಡಲ್ಲ ಅವ್ರಿಗೂ ಬಂದಿರೋದು. ನಿಮ್ಗೆ ಅಷ್ಟೆಲ್ಲ ಬೇಕಿದ್ದು ಗೋಲ್ಡ್ ಎರಡು 3 ತಿಂಗಳು ಫಸ್ಟ್ ಅದನ್ನ ಮಾಡಿ, 1-2 ಸೇಲ್ಸ್ ಆದ್ಮೇಲೆ ಫಸ್ಟ್ 1-2 ಸೇಲ್ ಆಗಲಿ. ನಿಮ್ ಡಿಸ್ಟೆನ್ಸ್ ನಡೆದತ್ತಿಲ್ಲ ಅಂದ್ರೆ ನಿಮ್ ಡಿಸ್ಟೆನ್ಸ್ ಮೇಲೆ ನಮ್ಮ ಕೇಳಲ್ಲ ಅಂತ ಹೇಳ್ಬೇಡ, ಹೋಗ್ತೇನೆ ನಾನು. ಮತ್ತೆ ಅವ್ನ್ ಮಾಡ್ಕೊಂತಾನ ಬಿಡ, ಅವ್ನು ನೀಡ್ ಆಯ್ತಾ ನಿಂಗೆ ಬರೀ ಗೋಲ್ಸ್ ಹಾಕಿ ಆಯ್ತಾ. ನೋಡಿ ಅವನ್ ಅದ್ಭುತ ತೋರಿಸ್ತಾ ಇದ್ದೇವೆ. ಅವ್ರ ಹೆಂಗ್ ತೆಗಿತಾರ, ಅವ್ರು ಹಿಂಗೆ ಮಾಡೋದ್ರ ಎಕ್ಸ್ಪ್ರೆಷನ್ ನೋಡಿ. ಎಸ್ ವಿ ಫೌಂಡ್ ದ ಹೀಲಿ ಅಂತ ಹಿಂಗ್ ಮಾಡಿರ್ತಾರ ಅವ್ರು. ನೋಡ್ರಿ ಎಷ್ಟು ಚೆನ್ನಾಗಿತ್ತು. ನಿಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ಗಿಂತ ಜಾಸ್ತಿ ವ್ಯಾಲ್ಯೂ ಆಯ್ತದಕ್ಕೆ. ನಿಮ್ ಜೊತೆ ಲೈಫ್ ಪಾರ್ಟ್ನರ್ ಇರಲ್ಲ, ಬಟ್ ಇಲ್ಲಿ ಇರ್ತೈತೆ. ಅವನ್ ಕೂಡ ಆಯ್ತು ಅಂದ್ರೆ ವರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಬರ್ತ ಸ್ವಲ್ಪ ಇದಾಗಿತ್ತು. ಈಗ ನಾವು ಚಾರ್ಜ್ ಇಡ್ತಿದೀವಿ ಅದನ್ನಷ್ಟು. ಪಚ್ಚು ಪಪ್ಪು ಹೆಂಗ್ ಪಚ್ಚ ಸೋನು ಒಬ್ಬಳೆ ಸೋನು ಒಬ್ಬಳೆ ಪಚ್ಚು ಪಾಪು. ಈಗ ನಾ ತೋರಿಸ್ತೇನೆ. ನಾವು ಒಬ್ಬಕ್ಕೆ ಇದನ್ನ ಹಾಕೊಂಡೇನೆ, ಒಬ್ಬರು ಇದು ಹಾಕೊಂಡವ್ರು ಹೊಸದು. ಮತ್ತು ಬರ್ರಿ ಹಿಂಗೆ
ಒಳಗೊಬ್ರು ಮ್ಯಾಗಿಲೆ ಇಲ್ಲಿ ಮ್ಯಾಗಿಲೆ ನಡೆಯತ್ತ ಒಬ್ರು ಮ್ಯಾಗಿಲೆ ಹಾಕೊಂಡವ್ರು ಹಿಂಗ ಮನ್ಯಾಗ ಒಂದೇ ಡಿವೈಸ್ ಓಕೆ ಒಂದು ಇಲಿಲೆ ಎಲ್ಲಾರು ಮಾಡ್ಕೋತಾರೆ ಒಂದು ಮ್ಯಾಗಿಲೆ ಮಾಡ್ಕೋತಾರೆ ಹಂಗಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಡಿವೈಸ್ ಅಂತ ಇಟ್ಟೇವೆ ಏನು ಹೇಳ್ತೇವೆ ಹೇಳ್ರಿ ಅಷ್ಟು ಅದ್ರದ್ದು ಯೂಸ್ ಆಯ್ತಾ ಅಂತ ಗೊತ್ತಾಗಿನೇ ನಾವು ಮಾಡಿರೋದು ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಮಾಡ್ತಾರೆ ಸುಮ್ಮನೆ ಯಾರು ಮಾಡೋಲ್ಲ ನೋಡಿ ಜೂಲಿ ಆರಾಮ ಕೂತಾಳೆ ಜುಲಿ ಸ್ಟ್ಯಾಂಡ್ ಅಪ್ ಅಪ್ ಜೂಲಿ ಅಪ್ ಕರೆಕ್ಟ್ ಆಯ್ತು ನಮ್ಮ ಕಡೆ ನೋಡಿಸ್ಕೊಡಲ್ಲಕ್ಕೆ ಆಯ್ತು ಜೂಲೆ ರಿಕವರ್ಡ್ ಇವತ್ತು ಜಾಯಿಂಟ್ ಟ್ರೈನೇ ಹೋಯ್ತಲ್ಲ ಜೂಲಿ ನಿಂಗೆ ಓಕೆ ನೈನೇ अच्छा हुआ ಇಲ್ಲ ಅವನು ಅವನ್ನೆಲ್ಲ ಜೋರ ಮಾತಾಡಬೇಡ ನೀನು ಸಿಕ್ತಿರೋ